ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮರಳು ಗಣಿಗಾರಿಕೆ. ಮಾಂಜ್ರಾ ನದಿಯ ಒಡಲು ಬಗೆಯುತ್ತಿರುವ ಧುರಳರು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವಾಂಜರಖೇಡ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ. ಅಕ್ರಮ ಮರಳು ದಂಧೆಯಿಂದ ಅಂತರ್ಜಲ ಕುಸಿಯುವ ಆತಂಕ, ಗ್ರಾಮಸ್ಥರ ಆಕ್ರೋಶ. ಹಗಲು ರಾತ್ರಿ ವೇಳೆ ಬೋಟ್ಗಳ ಮೂಲಕ ಮರಳು ತೆಗೆಯುತ್ತಿರುವ ದಂಧೆಕೋರರು. ವಾಂಜರಖೇಡ ಗ್ರಾಮದ ಬಳಿಯ ಮಾಂಜ್ರಾ ನದಿಯಲ್ಲಿ ಬೀಡು ಬಿಟ್ಟ 5 ಬೋಟ್ಗಳು. ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರುಣಿಸಲು, ಜಾನುವಾರುಗಳಿಗೆ ನೀರು ಕುಡಿಸಲು ಸಮಸ್ಯೆ. ಡಿಸಿಎಸ್ಪಿ, ತಹಶೀಲ್ದಾರ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಮನವಿ ಸಲ್ಲಿಸಿದ್ರು, ಡೋಂಟ್ ಕೇರ್. ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ರೂ ಕಣ್ಮುಚ್ಚಿ ಕುಳಿತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವಂತೆ ಇಡೀ ಗ್ರಾಮಸ್ಥರ ಒತ್ತಾಯ. खेड़ा गांव में इलीगल पद्धति से पूरा इधर रेती काटने का काम चालू है। वांजरखेड़ा रिवर और इधर महाराष्ट्र कर्नाटक बॉर्डर पे गांव है हमारा वांजरखेड़ा बोल के। इधर पूरा इलीगल टाइप में पूरा जो रेती का बोट रहता है वो बोट से पूरा रेती निकल रहे अंदर से। ज़मीन में 10-20 फीट अंदर वो पाइप डाल के रेती निकल रहे। तो इस पर जल्दी से जल्दी कर्नाटक गवर्नमेंट एक्शन लेके पूरा हमारा बंद कर देना रेती खींचना। कितने का हो रहा रेती? अभी ये रेती का पूरा करोड़ों रुपए का स्कैम चालू है अभी इधर फिलहाल। 8, 9, 10 बोट चालू है इलीगल टाइप से। रोज का वो 4-5 लाख का रेती निकल रहे। इस प्रशासन भी कुछ एक्शन नहीं ले रहे। हम लोग सब तरफ जाके उनको नोटिस दे के आए हुए अभी फ़िलहाल, तो वो लोग कुछ भी एक्शन नहीं ले रहे। हमारे को नोटिस दे के 5-6 दिन हो गया। अभी हमारे इधर जो अभी ऐसा ही इसी पद्धति से अगर ये चालू कर दिए तो हमारे नदी में पानी भी नहीं रहेगा। और जो हमारे किसान लोग हैं वो बहुत सारे फसल लगाए हुए हैं, उनको पूरा वो फसल खराब हो जाएगी, सूख जाएगी पूरा। और जानवर के लिए पानी भी नहीं रहेगा नदी में। तो मेरे इतना ही कहना है। ಬಾಲ್ಕಿ ತಾಲೂಕಿನ ಊರಿನಲ್ಲಿ ಉಸುಬು ಇಲ್ಲತರ ಈ ಬೋಟ್ದಿಂದ ತಂದು 5 ಬೋಟ್ ಚಾಲವ. ಇಲ್ಲಿ ನೀರಿಗೆ ಸಮಸ್ಯೆ ಆಗ್ಲತ್ತು, ನೀರು ಕುಡ್ಲಿಕ್ಕೆ ದನಗಳಿಗೆ ನೀರು ಇರಲು ಈಗ ಹೇಳಲ್ದೇನೆ ಒಯ್ಲತ್ತಾರ. ಇವು ರಾತ್ರಿ ಒಯ್ಲತ್ತಾರ. ಬೇಗನ ಬಂದವ, ಬೇಗನ ಚಾಲವ. ಹಪ್ತ ತಿಂಬೋರು ಹಪ್ತ ತಿಲ್ಲತ್ತಾರ. ನೀರಿನ ಸಮಸ್ಯೆ ಆಗ್ಲತ್ತು ಸರ್ ಇಲ್ಲಿ. ಇವ್ರು ಯಾವ ರೀತಿ ಮಣ್ಣು ಹೊಡ್ಯಾತಾರೆ ನಿಮ್ಮ ಕಡೆ? ಮಣ್ಣು ಹೆಂಗೆ ಹೊಡ್ಲತ್ತಾರೆ ನಿಂಬಲ್ಲಿ? ಬೋಟ್ ಇಲ್ಲದ ಏನದ? ಬೋಟ್ ಇಲ್ಲಿ ತೊರೆ ಆಗದ ಸರ್. ಅಚ್ಚಾ, ಅಲ್ಲದು ಬೋಟ್, ಅದೇ ಬೋಟ್ ಅದನ್ರಿ ಅದು? ಹಾಂ, ಅದು ಬೋಟ್ ಅದ. ಬೋಟ್ದಿಂದ ಇಲ್ಲಿ ಹೊಂಟದ. ಇಲ್ಲಿಂದ JCB ಎತ್ಲತ್ತಾರ ಅವರು. ಈ ಗಾರಿಯಲ್ಲಿ ಬೀಳುತ್ತೆ ಇಲ್ಲಿಂದ ನೀರು ಕಮ್ಮಿ ಆಗ್ಲತ್ತಾವ. ದನಗಳಿಗೆ ನೀರು ಇರಲು ದಿನ 5-5 ಫೀಟ್ ನೀರು ಇಳ್ಲತ್ತಾವ. ಅದ್ರ ಏನು ಪರಿಹಾರ ಮಾಡೋದು ಅದು ಮಾಡಿರಿ ಸರ್, ಬಂದ್ ಮಾಡಿರಿ. ಹೆಸರು ಶಿವರಾಜ್, ಮದ್ನೂರೆ, ವಾಂಜರಖೇಡ ಗ್ರಾಮದಲ್ಲಿ ಮಾಂಜ್ರಾ ನದಿಯಲ್ಲಿ ನಮ್ಮ ಹೊಲ ಇದ್ದೆ. ಆ ನಂತರ ಈ ಮಾಂಜ್ರಾ ತೆಳಗೆ ಮಹಾರಾಷ್ಟ್ರ ಬಾರ್ಡರ್ಗೆ 8 ಬೋಟ್ ಚಾಲು ಇದ್ದೆ ರೇತಿಗಿಲ್ಲತ್ತರ. ಅದ್ರ ಕಡೆಯಿಂದ ನಮಗೆ ನೀರು ಸಾಲಲ್ಲ. ಅದು ಮಹಾರಾಷ್ಟ್ರ ಬಾರ್ಡರ್ದಾಗ ಅದ, ನಿಮಗೆ ಭೀ ಬರ್ತಲ್ಲ ಅದು? ಎರಡು ಬಾರ್ಡರ್ ಅದ. ಅಂದ್ರೂ ನಮಗೆ ನೀರಿನ ಸವಲತ್ತು ಇಲ್ಲ. ಮುಂದೆ ಈಗ 1 ತಿಂಗಳದಾಗ ನೀರು ಖಲಾಸ ಆಯ್ತಾವ. ದನಗಳಿಗೆ ಕುಡಿಲಾಕ ನೀರು ಇರಲ್ಲ, ಮನುಷ್ಯರಿಗೂ ಸಿಗಲ್ಲ. ಅಂದ್ರೆ ಈ ರೇತಿ ತೆಗೆಯೋದ್ರಿಂದ ನಿಮಗೆ ಕುಡಿಯೋ ನೀರು ಸಿಗಲ್ಲ ಅನ್ನತ್ತೀರಿ, ಮತ್ತು ನಿಮ್ಮ ಬೆಳೆನೂ ಉಳಿಯಲ್ಲ? ಬೆಳೆನೂ ಉಳಿಯಲ್ಲ. ಅದು ಎಷ್ಟು ದಿನ ಆಯ್ತು ಚಾಲು ಅದ ಈ ರೀತಿ ಕೆಲಸ? 15 ದಿನ ಚಾಲು ಐತ್ರಿ. 4 ದಿನದಾಗೆ 2 ಇಂಚ್ ನೀರು ಕಮ್ಮಿ ಆಗ್ಯಾವ. 2 ಫೀಟ್ ಇಲ್ಲ. ನೀವು ಈಗರ ಬೋಟ್ ಈಕರಿ ಇದ್ರ ಬಗ್ಗೆ ನೀವು ಬೋರ್ಡ್ದವ್ರಿಗೆ ಮಾಡ್ಬಿಡ್ರಪ್ಪ ಅಂತ ಕೇಳಿದ್ರೆ ಏನಂದ್ರು? ಅವ್ರು ಏನು ಇದನ್ನ ಮಾಡಲ್ಲ, ಬಂದ್ ಮಾಡತ್ತಾರ, ನಡ್ದಾಗ ಚಾಲು ಮಾಡತ್ತಾರ. ಅಧಿಕಾರಿಗಳಿಗೆಲ್ಲ ಲೆಟರ್ ಕೊಟ್ರೇನು? ಎಲ್ಲ ಲೆಟರ್ ಕೊಟ್ಟಿದ್ದಾರೆ. ಕೊಟ್ಟು ಬಂದ ಕೃಷಿ 4 ದಿವಸ ಯಾವುದೇ ಕ್ರಮ ವಹಿಸಲಿಲ್ಲ ತನಕ. ಹೋದ ವರ್ಷ ಭೀ ಕೊಟ್ಟಿದ್ದು. ಯಾರಿಗೆ ಕೊಟ್ಟಿದ್ರಿ ಲೆಟರ್? ಅದು ಅದಲ್ಲ, ಅಲ್ಲಿ ಲೆಟರ್ದೇನ್ರಿ ಅದು? ಹಾಂ ರೀ. काढून